ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಈ ವರ್ಷ ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದಿಷ್ಟು ಟಾಪಿಕ್ಗಳು ಏನಾಗಿದಪ್ಪ ಅಂತಂದಾಗ ಚೇಂಜಸ್ಗಳಾಗಿದ್ದಾವೆ. ಹಾಗಾದರೆ ಆಲ್ಮೋಸ್ಟ್ ಹೊಳ್ಳಿ ರಿಪೀಟೆಡ್ ಆದಂಥ ಒಂದು ಚಾಪ್ಟರ್ ಯಾವುದಾದ್ರೂ ಇದ್ದರೆ ಅದು ಫ್ರಾಕ್ಷನ್ಸ್ ಅಂತ ಹೇಳ್ತಿರ್ತೀವಿ. ಈ ವರ್ಷ ಸಿಲೆಬಸ್ ಏನಾಗಿದಪ್ಪ ಅಂತಂದಾಗ ಸ್ವಲ್ಪ ಚೇಂಜಸ್ ಆಗಿದೆ. ಆ ಸಿಲೆಬಸ್ ಪ್ರಕಾರ ನಾವು ಓದ್ಕೊತ ಹೋಗ್ಬೇಕಾಗ್ತದೆ. ಹಾಗಾದರೆ ಯಾವ ಥರ ಸಿಲೆಬಸ್ ಚೇಂಜ್ ಆಗಿದೆ ಏನಾಗಿದೆ ಅಂತ ಎಲ್ಲ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಅವಕ್ಕೆ ನೋಡ್ಕೊಳ್ರಿ. ಇದನ್ನು ಪಾರ್ಟ್ 1 ಭಿನ್ನ ರಾಶಿಗಳ ಭಾಗ 1 ಕೂಡ ಏನು ಮಾಡಿದ್ದೀನಪ್ಪ ಅಂತಂದಾಗ ಬೇಸಿಕ್ಸ್ನ ಹೇಳ್ಕೊತ ಬಂದಿದ್ದೀನಿ. ಹಾಗಾದರೆ ಇಲ್ಲಿ ಈ ವಿಡಿಯೋ ಒಳಗಡೆ ಏನು ಮಾಡ್ತೀನಪ್ಪ ಅಂತಂದಾಗ ಇನ್ನೊಂದಿಷ್ಟು ಭಿನ್ನ ರಾಶಿಗೆ ಸಂಬಂಧಪಟ್ಟಂಥ ಕಾನ್ಸೆಪ್ಟ್ಗಳಿದಾವೆ, ಅವನ್ನೆಲ್ಲವೂ ಹೇಳ್ಕೊತ ಹೋಗ್ತಿರ್ತೀನಿ. ಹೊಸದಾಗಿ ಯಾರಾದರೂ ಫಸ್ಟ್ ಟೈಮ್ ಇವತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಎಂತ ನೋಡ್ಕೊರಿ. ಈಗೆಲ್ಲ ಕ್ವಶನ್ಸ್ಗಳು ಈಸಿಯಾಗಿ ಗೊತ್ತಾಗ್ತವೆ. ಇಲ್ಲಿ ಭಿನ್ನ ರಾಶಿಗಳನ್ನು ಹೋಲಿಕೆ ಏನ್ರಿ, ಭಿನ್ನ ರಾಶಿಗಳ ಹೋಲಿಕೆ ಮೇಲೆ ಯಾವೆಲ್ಲ ಕ್ವಶನ್ಸ್ನ ಕೇಳ್ತಾನಪ್ಪ ಅಂತಂದಾಗ ಇದರಲ್ಲಿ ಯಾವುದು ದೊಡ್ಡದು ಯಾವುದು ಸಣ್ಣದು ಅಂತ ಕ್ವಶನ್ಸ್ನ ಕೇಳ್ತಿರ್ತಾನೆ. ಒಂದು ಭಿನ್ನ ರಾಶಿಗಳನ್ನು ಕೊಡ್ತಾನೆ, ಇದರ 2 ಭಿನ್ನ ರಾಶಿಗಳನ್ನು ಕೊಟ್ಟು ಇದರಲ್ಲಿ ದೊಡ್ಡ ಭಿನ್ನ ರಾಶಿ ಯಾವುದು ಅಂತ ಕ್ವಶನ್ಸ್ನ ಕೇಳ್ಬೋದು, ಅಥವಾ ಸಣ್ಣ ಭಿನ್ನ ರಾಶಿ ಯಾವುದು, ಸ್ಮಾಲೆಸ್ಟ್ ಫ್ರಾಕ್ಷನ್ಸ್ ಯಾವುದು ಅಂತ ಕ್ವಶನ್ಸ್ನ ಕೇಳ್ಬೋದು. ನೀವು ಅವಾಗ ಒಂದು ನಿಯಮಗಳು ಹೇಳ್ತೀನಿ, ನೀವು ನೆನಪಿಟ್ಕೊಳ್ರಿ. ಛೇದಗಳೇನಾದರೂ ಸಮ ಅದಾವ ನೋಡ್ಕೋಬೇಕು. ಇಲ್ಲಿ ಛೇದ 8 ಐತಿ, ಇಲ್ಲಿ ಛೇದಗಳು 8 ಐತಿ. ಛೇದಗಳು ಸಮ ಇದ್ದಾಗ ಅಂಶದಲ್ಲಿ ಯಾವುದು ದೊಡ್ಡದಿರ್ತೈತೋ ಅದು ದೊಡ್ಡ ಭಿನ್ನ ರಾಶಿ, ಈಸಿಯಾಗಿ ಗುರುತಿಸ್ಬಿಡ್ಬೇಕು. ಏನು ಹೇಳಿದೆ ನಾನು, ಛೇದಗಳು ಸಮ ಇದ್ದಾಗ ಇಲ್ಲಿ 8 ಐತಿ ಇಲ್ಲಿ 8 ಐತಿ ಇದ್ದಾಗ ಅಂಶದಲ್ಲಿ ಯಾವುದು ದೊಡ್ಡದಿರ್ತದಲ್ಲ ಅದು ದೊಡ್ಡ ಭಿನ್ನ ರಾಶಿ, ಇದು ಚಿಕ್ಕ ಭಿನ್ನ ರಾಶಿ ಆಗ್ತದೆ. ಹೌದಾ? ಒಂದು ವೇಳೆ ಈ ಬೇಕಾದಂಥ ಎಕ್ಸಾಂಪಲ್ಸ್ ಕೊಡ್ರಿ. 24/30. ನೆಕ್ಸ್ಟ್ ಏನಪ್ಪ ಅಂತಂತಂಗ 32/30. ಈಗ ನೋಡ್ರಿ, ಛೇದಗಳು 2 ಏನದಪ್ಪ ಅಂತ ಸಮ ಇದಾವೆ. ಛೇದಗಳ ಸಮ ಇದ್ದಾಗ ಅಂಶದಾಗ ಯಾವ್ದು ದೊಡ್ಡದಿರ್ತೈತಿ ಅದು ದೊಡ್ಡ ಭಿನ್ನ ರಾಶಿ ಅಂತೇಳಿ ನೀವು ಆನ್ಸರ್ಸ್ನ ಹಾಕಿ ಬಂದುಬಿಡ್ಬೇಕು. ಹೌದಾ? ಹಾಗಾದರೆ ಇನ್ನು ಸರ ಅಂಶಗಳು ಸಮ ಇದ್ದಾಗ ಇದು ಏನಾಯಿತು, ಛೇದಗಳು. ಹೌದಾ? ಡಿನಾಮಿನೇಟರ್ಗಳು ಸೇಮ್ ಇದ್ದಾಗ, ಛೇದಗಳು ಸೇಮ್ ಇದ್ದಾಗ ಇದು ವರ್ಕೌಟ್ ಆಯಿತು. ಇನ್ನು ಅಂಶ ಸಮ ಇದ್ದಾಗ, ಅಂಶ ಸೇಮ್ ಇದ್ದಾಗ ನಾವು ಯಾವ ಥರ ನೆನಪಿಟ್ಕೋಬೇಕೀಗ. ಈಗ ನೋಡ್ರಿ, 8/10. ಹೌದಾ? ನೆಕ್ಸ್ಟ್ 8/9. ಇದ್ರ ಒಳಗಡೆ ಯಾವುದು ದೊಡ್ಡ ಭಿನ್ನ ರಾಶಿ ಅಂತ ಕ್ವಶನ್ಸ್ನ ಕೇಳ್ತಾನೆ. ಈಗ ನೋಡ್ರಿ, ಇಲ್ಲಿ ಅಂಶಗಳು ಇಲ್ಲಿ ಎಂತೈತಿ ಇಲ್ಲಿ ಎಂತೈತಿ, ಛೇದ 9 ಐತಿ 10 ಐತಿ. ಅಂಶಗಳು ಸಮ ಇದ್ದಾಗ ಛೇದದಲ್ಲಿ ಯಾವುದು ಚಿಕ್ಕದಿರ್ತದಲ್ಲ ಇದು ದೊಡ್ಡ ಭಿನ್ನ ರಾಶಿ, ನೆನಪಿಟ್ಕೊಂಡ್ಬಿಡ್ರಿ. ಹೌದಾ? ಇನ್ನೀಗ ನಾ ಏನು ಹೇಳಿದೆ, ಮೇಲಿಂದ ನೆನಪಿಟ್ಕೋಬೇಕು, ಕೆಳಗಿಂದ ನೆನಪಿಟ್ಕೋಬೇಕು. ಅಂಶಗಳು ಛೇದಗಳು ಸಮ ಇದ್ದಾಗ ಅಂಶದಾಗ ಯಾವ್ದು ದೊಡ್ಡದಿರ್ತೈತೆ ಅದು ದೊಡ್ಡ ಭಿನ್ನ ರಾಶಿ ಅಂತ ಒಂದನೇ ಕೇಳಿದೆ. ಇನ್ನು ಸೆಕೆಂಡ್ ಅದ್ರ ಉಲ್ಟಾ, ಅಂಶಗಳು ಸಮ ಇದ್ದಾಗ ಛೇದದಲ್ಲಿ ಯಾವುದು ಸಣ್ಣದಿರ್ತದಲ್ಲ ಅದು ದೊಡ್ಡ ಭಿನ್ನ ರಾಶಿ ಇಲ್ಲಿ. ಹೌದಾ? ಅದು ದೊಡ್ಡ ಭಿನ್ನ ರಾಶಿ. ಹೀಗಾಗಿ ಇದರಲ್ಲಿ ಇದು ಏನಾಗ್ತದಪ್ಪ ಅಂದಾಗ ಚಿಕ್ಕ ಭಿನ್ನ ರಾಶಿ ಆಗ್ತದೆ. ಇದು ಕಾನ್ಸೆಪ್ಟ್ ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಹೌದಾ ಸರ? ಈಗ ಇನ್ನೊಂದು ಕೇಳ್ತಾನೆ. ಏನು ಕೇಳ್ತಾನೆ, ಸರ್ ಅಂಶನೂ ಸಮ ಇಲ್ಲ ಛೇದನೂ ಸಮ ಇಲ್ಲ, ಅವಾಗ ಯಾವ ಥರ ಮಾಡ್ಬೇಕು? ಸರ್ ಅಂಶನೂ ಸಮ ಇಲ್ಲ ಛೇದನೂ ಸಮ ಇಲ್ಲಪ್ಪ ಅಂತಂದಾಗ ಈಗ 8/12 ಐತಿ. ನೆಕ್ಸ್ಟ್ 6/, ಏನಪ್ಪ ಅಂತಂದಾಗ 10 ಹಾಕ್ತೇನೆ. ಈಗ ಇದ್ರಾಗ ಯಾವ್ದು ದೊಡ್ಡದು? 8/12 ದೊಡ್ಡದು, 6/10 ದೊಡ್ಡದು. ಈಗ ನಮ್ಗೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ಯಾವ ಥರ ಹೇಳಬೇಕು? ಸರ್ ಅಂಶನೂ ಸಮ ಇಲ್ಲ ಛೇದನೂ ಸಮ ಇಲ್ಲ. ಹಿಂಗೇನಾದರೂ ಇದ್ದಾಗ ನೀವು ಏನು ಮಾಡ್ಬೇಕಪ್ಪ ಅಂತಂದಾಗ ಒಂದು ಸಿಂಪಲ್ ಮೆಥಡ್ ಹೇಳ್ತೀನಿ, ಕ್ರಾಸ್ ಮಲ್ಟಿಪ್ಲಿಕೇಷನ್ಸ್ನ ಮಾಡಬೇಕು. ಕ್ರಾಸ್ ಮಲ್ಟಿಪ್ಲಿಕೇಷನ್ಸ್ ಯಾವ ಥರಪ್ಪ ಅಂತಂದಾಗ ಇಲ್ಲಿಂದ ಇಲ್ಲಿಗೆ ನೋಡಿರಿ, 10 8 ಎಷ್ಟಪ್ಪ ಅಂತಂದಾಗ 80. 10 8 ಎಷ್ಟು ರೀ? 80. ಇದನ್ನು ಈ ಥರ ಗುಣಿಸ್ಬೇಕು. ಈ ಕಡೆ 12 6 72, 12 72. ಈ ಸೈಡ್ ಹೋಗಿ ಈ ಕಡೆ ಬರಿಬೇಕು, ಈ ಸೈಡ್ ಹೋಗಿ ಈ ಕಡೆ ಬರಿಬೇಕು. ಎಷ್ಟು ಬರೋದಾದ್ಮೇಲೆ ಈಗ ನೋಡ್ರಿ, ಸಂಖ್ಯೆ ಒಳಗಡೆ 80 ದೊಡ್ಡದು 72 ದೊಡ್ಡದು, 72 ದೊಡ್ಡದು 80 ದೊಡ್ಡದು, 80 ಸಂಖ್ಯೆ ದೊಡ್ಡದಾಗ್ತದೆ. ಹಾಗಾದರೆ ಇದು ದೊಡ್ಡ ಭಿನ್ನ ರಾಶಿ ಆಗ್ತದೆ. ನಿಮ್ಗೆ ಕ್ಲಿಯರ್ ಆಯ್ತಾ? ಸರ್ ಒಬ್ಬೊಬ್ರು ಕಮೆಂಟು ಮಾಡ್ತಿರ್ತಿರ್ತಾರೆ, ಸರ್ ಅಂಶ ಸಮ ಇದ್ದಾಗ ಹೇಳಿದ್ರಿ ಓಕೆ, ಛೇದ ಸಮ ಇದ್ದಾಗೂ ಹೇಳಿದ್ರಿ ಓಕೆ, ಅಂಶನೂ ಸಮ ಇಲ್ಲ ಛೇದನೂ ಸಮ ಇಲ್ಲ ಅಂದಾಗ ಅವಾಗ ನಾವು ಯಾವ ಥರ ಕಂಡು ಹಿಡ್ಕೋಬೇಕು ಇದು ದೊಡ್ಡದು ಸಣ್ಣದು ಅಂತ ಅಂದಾಗ ಭಾಳ ಸಿಂಪಲ್ ಒಳಗಡೆ ಕ್ರಾಸ್ ಮಲ್ಟಿಪ್ಲಿಕೇಷನ್ಸ್ನ ಮಾಡಿಬಿಡ್ರಿ. ಕ್ರಾಸ್ ಮಲ್ಟಿಪ್ಲಿಕೇಷನ್ಸ್ ಮಾಡಿ ಸಂಖ್ಯೆ ಯಾವ್ದು ದೊಡ್ಡದು ಬರ್ತದಲ್ಲ ಅದು ದೊಡ್ಡ ಭಿನ್ನ ರಾಶಿ ಅಂತ ತಿಳ್ಕೊಡ್ರಿ, ಯಾವುದು ಸಂಖ್ಯೆ ಸಣ್ಣದು ಬರ್ತದಲ್ಲ ಅದು ಚಿಕ್ಕ ಭಿನ್ನ ರಾಶಿ ಅಂತ ತಿಳ್ಕೊಡ್ರಿ. ಇದು ಭಿನ್ನ ರಾಶಿ ಹೋಲಿಕೆ ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದ್ರಿ. ಹೌದಾ? ಅಂಶ ಸಮ ಇದ್ದಾಗ ಏನು ಮಾಡಬೇಕು, ಛೇದ ಸಮ ಇದ್ದಾಗ ಏನು ಮಾಡ್ಬೇಕು ಅಂತೇಳಿ ಇದು ಕ್ಲಿಯರ್ ಆಯ್ತಪ್ಪ ಅಂತಂದಾಗ ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಮತ್ತು ಏನು ಕೇಳ್ತಾನೆ,
ಇಲ್ಲಿ ಒಂದೊಂದು ಕ್ವಶನ್ಸ್ಗಳನ್ನ ಹೇಳ್ಕೊತ ಹೋಗ್ತಿರ್ತೀನಿ. ಸರ ಏರಿಕೆ ಕ್ರಮ ಇಳಿಕೆ ಕ್ರಮದ ಮೇಲೇನು ಕ್ವಶನ್ಸ್ನ ಕೇಳ್ತಾನೆ ಇಲ್ಲಿ ಭಿನ್ನರಾಶಿ ಒಳಗಡೆ. ಹಾಗಾದ್ರೆ ಭಿನ್ನರಾಶಿ ಒಳಗಡೆ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮ ಅಂತ ನೋಡ್ಕೊತ ಬಂದಾಗ ಇನ್ನೇಗ ನಾವು ಜಸ್ಟನ್ನು ಹೋಲಿಕೆ ಮಾಡಿದಾಗ ಏನು ಹೇಳಿದಪ್ಪ ಅಂತಂದಾಗ ಛೇದಗಳ ಸಮ ಇದ್ದಾಗ ಅಂಶದಲ್ಲಿ ಯಾವುದು ದೊಡ್ಡದಿರ್ತದೋ ಅದು ದೊಡ್ಡ ಭಿನ್ನರಾಶಿ ಅಂತೇಳಿ. ಹಾಗಾದ್ರೆ ಏರಿಕೆ ಕ್ರಮ ಇದಕ್ಕೆ ಏರಿಕೆ ಕ್ರಮವನ್ನು ಬರೀಬೇಕು. ಏರಿಕೆ ಕ್ರಮ ಬರೀಬೇಕಪ್ಪ ಅಂತಂದ್ರೆ ಏನು ಸಣ್ಣಲಿಂತ್ರ ದೊಡ್ಡ ಬರ್ಕೋತ ಹೋಗ್ಬೇಕು. ಇಲ್ಲಿ ನೋಡ್ರಿ ಎಲ್ಲ ಛೇದಗಳು ನೋಡ್ರಿ 8 8 8 8 ಸಮ ಅದಾವ. ಹಾಗಾದ್ರೆ 8 ಸಮ ಇದ್ದಾಗ ಛೇದದಲ್ಲಿ ಯಾವ್ದು ಸಣ್ಣದಿರ್ತದಲ್ಲ ಅದು ಸಣ್ಣ ಭಿನ್ನರಾಶಿ, ಯಾವ್ದು ದೊಡ್ಡದಿರ್ತದಲ್ಲ ಅದು ದೊಡ್ಡ ಭಿನ್ನರಾಶಿ. ಏರಿಕೆ ಕ್ರಮ ಅಂದ್ರೆ ಸಣ್ಣಲಿಂತ್ರ ದೊಡ್ಡ ಬರ್ಕೋತ ಹೋಗ್ಬೇಕು. ಹಾಗಾದ್ರೆ 1/8 ಫಸ್ಟ್ ಬರೀಬೇಕು. ಈಗ ಏರಿಕೆ ಕ್ರಮ ಅಸೆಂಡಿಂಗ್ ಆರ್ಡರ್. ಓಕೆ, ನೆಕ್ಸ್ಟ್ ಒಂದಾದ್ಮೇಲೆ 3/8 ಬರಿಬೇಕು. ನೆಕ್ಸ್ಟ್ 4/8 ಬರಿಬೇಕು. ನೆಕ್ಸ್ಟ್ ದೊಡ್ಡದು ಯಾವ್ದು ಈಗ 5/8. ಇದನ್ನ ಬರೆದ್ರಪ್ಪ ಅಂತಂದಾಗ ಇದು ಭಿನ್ನರಾಶಿಯ ಏರಿಕೆ ಕ್ರಮ ಆಗ್ತದೆ. ಸರ್ ಇದನ್ನೇ ಇಳಿಕೆ ಕ್ರಮ ಬರೆಯೋದು ಅಂದ್ರೆ ಸೇಮ್ ರಿವರ್ಸ್ ಆರ್ಡರ್ದ ಬರಿಬೇಕು. 5/8, 4/8, 3/8, ನೆಕ್ಸ್ಟ್ 1/8. ಇದು ಏನಾಗ್ತದೆ ಇಳಿಕೆ ಕ್ರಮ ಆಗ್ತದೆ. ಅಂದ್ರೆ ದೊಡ್ಡಲಿಂತ್ರ ಸಣ್ಣದನ್ನ ನಾವು ಬರ್ಕೋತ ಹೋದಂಗೆ ಆಗ್ತದೆ. ಇದು ಯಾವಾಗ ವರ್ಕೌಟ್ ಆಗ್ತದ ಛೇದಗಳು ಸಮ ಇದ್ದಾಗ. ಹೌದಾ, ಏರಿಕೆ ಕ್ರಮ ಇಳಿಕೆ ಕ್ರಮ ಈಸಿಯಾಗಿ ನಾವು ಬರಿಬೋದು. ಇನ್ನು ಸೆಕೆಂಡ್ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ಸ್ನ ಕೊಟ್ಟಿದ್ದೀನಿ ಇಳಿಕೆ ಕ್ರಮ ಬರೀರಿ ಅಂತೇಳಿ. ಇದು ಕಾನ್ಸೆಪ್ಟ್ ಅರ್ಥ ಆಯ್ತು ಅಂದ್ರೆ ಇಳಿಕೆ ಕ್ರಮ ಅಂದ್ರೇನು ದೊಡ್ಡಲಿಂತ್ರ ಸಣ್ಣ ಬರಿಬೇಕು. ಸರ್ ಛೇದಗಳು ಸಮ ಅದಾವ. ಹಾಗಾದ್ರೆ ದೊಡ್ಡದು ಯಾವ್ದು ಇದ್ರಾಗ 10/12. ಇಳಿಕೆ ಕ್ರಮ ಅಂದ್ರೆ ದೊಡ್ಡಲಿಂತ್ರ ಸಣ್ಣ ಬರಿಬೇಕು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ 9/12. ಅದಾದ ನಂತರ ನೆಕ್ಸ್ಟ್ ನೋಡ್ರಿ 7/12. ಅದಾದ ನಂತರ ನೆಕ್ಸ್ಟ್ ನೋಡ್ರಿ 6/12. ಅದಾದ ನಂತರ ನೆಕ್ಸ್ಟ್ 3/12. ಈಗೇನು ಬರ್ದಂಗೆ ಆಯ್ತು ನಾವು ಇಳಿಕೆ ಕ್ರಮವನ್ನು ಬರ್ದಂಗೆ ಆಗ್ತದೆ. ಇಳಿಕೆ ಕ್ರಮ ದೊಡ್ಡಲಿಂತ್ರ ಸಣ್ಣದನ್ನ ಬರ್ಕೋತಾ ಹೊಂಟಿದ್ದೀವಿ. ಕ್ಲಿಯರ್ ಆಯ್ತಾ? ಈ ಥರ ಕಾನ್ಸೆಪ್ಟ್ಗಳನ್ನು ಕ್ವಶನ್ಸ್ಗಳನ್ನು ನಿಮ್ಗೆ ಎಕ್ಸಾಮ್ಸ್ನಲ್ಲಿ ಕೇಳಿದ್ದಾನೆ. ಸರ್ ಅಂಶನೂ ಸಮ ಇಲ್ಲ ಛೇದಗಳು ಸಮ ಇಲ್ಲದಾಗ ನಾವು ಯಾವ ಥರ ಮಾಡ್ಬೇಕಂತ ಹೇಳಿದ್ದೀನಿ, ಕ್ರಾಸ್ ಮಲ್ಟಿಪ್ಲಿಕೇಷನ್ಸ್ನ ಮಾಡಬೇಕು. ಕ್ರಾಸ್ ಮಲ್ಟಿಪ್ಲಿಕೇಷನ್ಸ್ನ ಮಾಡಿ ದೊಡ್ಡ ಸಂಖ್ಯೆ ಯಾವ್ದು ಬರ್ತದಲ್ಲ ಅವಕ್ಕನ್ನ ಇಳಿಕೆ ಕ್ರಮ ಕೇಳಿದ್ನಂದ್ರೆ ದೊಡ್ಡ ಭಿನ್ನರಾಶಿ ಇರಲಿಕ್ಕೆ ಬರ್ಕೋಬೇಕು. 1-2 ಮಾಡಿದ್ರೆ ಸಾಕು ನಿಮ್ಗೆ ಪ್ರಾಕ್ಟೀಸ್ ಆಗ್ತದೆ. ಹಾಗಾದ್ರೆ ಈ ಸಮಾನ ಭಿನ್ನರಾಶಿಗಳನ್ನು ನಾವು ಯಾವ ಥರ ಬರೀಬೇಕು ಅಂತೇಳಿ ಇಲ್ಲಿ ನೋಡ್ಕೊತ ಬಂದಾಗ ಸರ್ 2/4 ಐತಿ, ಈಕ್ವಲೆಂಟ್ ಫ್ರಾಕ್ಷನ್ಸ್ ಅಂತ ಕರಿತೀವಿ. ಈ 2/4 ಐತಿ, ಯಾವುದೋ ಒಂದು ನಂಬರ್ ಇದಕ್ಕೆ 2/4 ಒಂದು ಸಮಾನ ಭಿನ್ನರಾಶಿ ಬರೀರಿ ಅಂತ ಕೊಡ್ತಾರೆ. ನಾವು ಯಾವ ಥರ ಬರೀಬೇಕು ಅದು ಕಾನ್ಸೆಪ್ಟ್ ಗೊತ್ತಿರಬೇಕು. ಹಾಗಾದ್ರೆ ಅಂಶ ಮತ್ತು ಛೇದಕ್ಕೆ ಒಂದೇ ಸಂಖ್ಯೆಲಿಂದ ಗುಣಿಸ್ಬೇಕು. ನೀ 2ಲಿಂದ ಗುಣಿಸು, 3ಲಿಂದ ಗುಣಿಸು, ಬಟ್ ಯಾವುದೇ ಸಂಖ್ಯೆಲಿಂದ ಗುಣಿಸು. ನೀ ಏನು ಮಾಡ್ಬೇಕಪ್ಪ ಅಂತಂದಾಗ ಅಂಶ ಮತ್ತು ಛೇದಕ ಒಂದೇ ಸಂಖ್ಯೆಯಿಂದ ಗುಣಿಸ್ಬೇಕು. ಹಾಗಾದ್ರೆ ನಾನು ಇಲ್ಲಿ ಅಂಶ ಮತ್ತು ಛೇದಕ್ಕೆ ಒಂದೇ ಸಂಖ್ಯೆಲಿಂದ ಗುಣಿಸಾತೀನಿ. 2 ಎಷ್ಟಪ್ಪ ಅಂತಂದಾಗ 4, 2 4 ಎಷ್ಟಪ್ಪ ಅಂತಂದಾಗ 8. ಹಾಗಾದ್ರೆ 2/4ಕ್ಕೆ 4/8 ಇದು ಸಮಾನ ಭಿನ್ನರಾಶಿ ಹೌದಾ? ಹೌದು ಅಂತ ಹೇಳ್ಬೇಕು. ಯಾಕಪ್ಪ ಅಂತಂದಾಗ ನಾವು ಕಡ್ತಾ ಪಡೆದ್ರೆ ಹೊಳ್ಳಿ 2/4 ಬರ್ಬೇಕು. ಈಗ ನೋಡ್ರಿ 2 4, 2 4 8, 2/4 ಬಂತ. ಇಲ್ಲಿ 2/4 ಐತಿ. ನೀವು ಹೊಳ್ಳಿ ಅದನ್ನ ಸಿಂಪ್ಲಿಫೈ ಮಾಡಿದಾಗ ಅದು ಹೊಳ್ಳಿ ಅದೇ ನಂಬರ್ ಬರ್ತಿತ್ತಪ್ಪ ಅಂತಂದ್ರೆ ಅದು ಸಮಾನ ಭಿನ್ನರಾಶಿ ಆಗಿರ್ತದೆ. ಬರಲಿಲ್ಲ ಅಂದ್ರೆ ಅದು ಸಮಾನ ಭಿನ್ನರಾಶಿ ಆಗಿರಂಗಿಲ್ಲ. ಸಮಾನ ಭಿನ್ನರಾಶಿ ಆಗಕ್ಕೆ ಅದು ಬರತ್ತದ. ಕಾರಣ ಏನಪ್ಪ ಅಂತಂದಾಗ ಈ 2/4ಕ್ಕೆ ಇನ್ನೊಂದು ಸಮಾನ ಭಿನ್ನರಾಶಿ ಬರೀರಿ ಅಂತಂದಾಗ 3 ಮಲ್ಟಿಪ್ಲಿಕೇಷನ್ಸ್ನ ಮಾಡ್ರಿ. ಈಗ ನೋಡ್ರಿ 2 3 ಎಷ್ಟಪ್ಪ ಅಂತಂತಂದ್ರೆ 6, 4 3 ಎಷ್ಟಪ್ಪ ಅಂತಂತಂದ್ರೆ 12. ಈಗ ಕ್ಯಾನ್ಸಲ್ ಮಾಡ್ರಿ ಮತ್ತೆ ಬರ್ತೈತಿಲ್ಲ ನೋಡ್ರಿ. ಕ್ಯಾನ್ಸಲ್ ಮಾಡಿದಾಗ 6 ನೋಡ್ರಿ 3 2 6, 3 2 6, 3 4 12, 3 4 12 ನೋಡ್ರಿ 2/4 ಬಂತು. 2/4 ಬಂತಪ್ಪ ಅಂತಂದಾಗ ಸರ್ 2/4 ಯಾಕೆ ಬರತೈತಿ ಇದು ಅಂತ ನೋಡಿದಾಗ ನಾವು ಏನು ಮಾಡತ್ತೀವಿ, ಅಂಶ ಮತ್ತು ಛೇದಕ, ಈ ಅಂಶ ಈ ಛೇದಕ ಒಂದೇ ಸಂಖ್ಯೆಲಿಂದ ಮಲ್ಟಿಪ್ಲಿಕೇಷನ್ಸ್ನ ಮಾಡತ್ತೀವಿ. ಸೇಮ್ ನಂಬರ್ಲೆ ಮಲ್ಟಿಪ್ಲಿಕೇಷನ್ಸ್ ಏನಾದರೂ ಮಾಡಿದ್ರೆ ಅವು ಸಮಾನ ಭಿನ್ನರಾಶಿಗಳಾಗಿ ಪರಿವರ್ತನೆ ಆಗ್ತವೆ. ಸಮಾನ ಭಿನ್ನರಾಶಿಗಳಾಗಿ ಅವು ಬರ್ತವೆ. ಯಾವುದೇ ಸಂಖ್ಯೆಗಳನ್ನು ಬರೀರಿ. ಸದ್ದ 6/10 ಇದಕ್ಕೆ ಸಮಾನ ಭಿನ್ನರಾಶಿಗಳನ್ನು ಬರೀರಿ ಅಂತ ಕೊಟ್ಟ ನೀವು ಸಿಂಪಲ್ ಆಗಿ ಏನು ಮಾಡಬೇಕು, ಅಂಶ ಮತ್ತು ಛೇದಕ ಒಂದೇ ಸಂಖ್ಯೆಯಲ್ಲಿ ಗುಣಿಸಬೇಕು. 6 2 ಎಷ್ಟಪ್ಪ 12, 10 2 20 ಅದು ಸಮಾನ ಭಿನ್ನರಾಶಿ ಆಗಿರ್ತದೆ. ನೆಕ್ಸ್ಟ್ ಬೇಕಾದ್ರೆ ಚೆಕ್ ಮಾಡಿರಿ. 2 6 12, 2 10 20, 6/10 6/10 ಬರ್ತದೆ. ನೀವು ಬೇಕಾಸ್ಟ್ ಎಷ್ಟು ಬರಿ ಅಂತ 5 ಬರಿ ಅಂದ್ರೆ ಒಮ್ಮೆ 2ರಲ್ಲಿ ಮಾಡಬೇಕು, ಒಮ್ಮೆ 3ರಲ್ಲಿ, ಒಮ್ಮೆ ನೆಕ್ಸ್ಟ್ 4ರಲ್ಲಿ, ಒಮ್ಮೆ 5ರಲ್ಲಿ. ಈ ಥರ ಏನು ಮಾಡೋಕ್ಕಪ್ಪ ಅಂತಂದಾಗ ಸಮಾನ ಭಿನ್ನರಾಶಿಗಳನ್ನು ಬರ್ಕೋತಾ ಹೋಗ್ಬೇಕಾಗ್ತದೆ. ಕ್ಲಿಯರ್? ಸಮಾನ ಭಿನ್ನರಾಶಿಗಳನ್ನು
ಇಲ್ಲ ಅಂದರೆ ಸರ್ ನಮ್ಗೆ ಇಷ್ಟು ಮಲ್ಟಿಪ್ಲಿಕೇಶನ್ಸ್ ಮಾಡೋದು ಲೇಟ್ ಅನ್ಸಾತದ. ಸಮಾನ ಭಿನ್ನರಾಶಿಗಳನ್ನ ಸಿಂಪಲ್ ಆಗಿ ಬರೀಬೇಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ 2 ಏನಪ್ಪ ಅಂತಂದಾಗ ನಾನು 10 ಹಾಕ್ತೀನಿ, ಅಥವಾ ಇನ್ನೇಗ 2/4 ಮಾಡಿದವಲ್ಲ ಇದನ್ನೇ ಏನು ಮಾಡ್ರಪ್ಪ ಅಂತಂದ್ರೆ ಸಮಾನ ಭಿನ್ನರಾಶಿಗಳು ಬರೀರಪ್ಪ ಅಂತಂದಾಗ ಇಲ್ಲಿ ಮ್ಯಾಗ ಎಷ್ಟೈತಿ 2 ಟೇಬಲ್ ಬರ್ಕೋತ ಹೋಗ್ಬಿಡು. 2 1 2 2 2 4 2 3 6 2 4 8 2 5 10 2 6 12 ಇಷ್ಟು ಬರ್ಕೋತ ಹೋಗ್ಬೇಕು. ಕೆಳಗಡೆ ಎಲ್ಲವೂ ಏನು ಮಾಡ್ರಪ್ಪ ಅಂತಂತಂದ ಈ ಥರ ಗೆರೆಗಳನ್ನು ಹಾಕಿ ನೆಕ್ಸ್ಟ್ ಕೆಳಗಡೆ ಇಲ್ಲಿ ಎಷ್ಟೈತೆ 10 ಐತೆ, 10 ಟೇಬಲ್ ಬರೀರಿ. 10 20 13 30 14 40 15 50 16 60 ಇವು 2/10ಕ್ಕೆ ಸಮಾನ ಭಿನ್ನರಾಶಿಗಳು ಆಗಿರ್ತವೆ. ಇಷ್ಟೇ ಸಮಾನ ಭಿನ್ನರಾಶಿಗಳನ್ನು ಬರಿಬೇಕಪ್ಪ ಅಂತಂತಂದ್ರೆ ಭಾಳ ಸಿಂಪಲ್ ಆಗಿನೇ ಬರಿಬೇಕು. ಇಲ್ಲಿ 2 ಐತಾ, 2ರ ಮಗ್ಗಿ ಬರೀರಿ. ಮತ್ತೆ 2 2 2 4 2 3 6 2 4 8 2 5 10 2 6 12 ಕೆಳಗಡೆ 4 ಐತಿ, 4ರ ಮಗ್ಗಿ 4 4 4 8 4 3 12 4 4 16 4 5 20 4 6 24 ಇಷ್ಟು ಬರೆದ್ರೆ ಸಾಕು. ಇವು ಕೂಡ ಸಮಾನ ಭಿನ್ನರಾಶಿಗಳು ಆಗಿರ್ತವೆ. ಕ್ಲಿಯರ್? ಸಮಾನ ಭಿನ್ನರಾಶಿಗಳನ್ನು ಯಾವ ಥರ ಬರೀಬೇಕು ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಯಿತು. ಇನ್ನು ನೆಕ್ಸ್ಟ್ ನಮ್ಗೆ ಏನು ಗೊತ್ತಿರಬೇಕು ಅಂತ ಕ್ವಶನ್ಸ್ನ ಕೇಳ್ತಾನೆ. ಸಮಾನ ಭಿನ್ನರಾಶಿಗಳನ್ನು ಬರೀದು ಗೊತ್ತಾದರೆ ಇಲ್ಲಿ ಸರಣಿ ಪೂರ್ಣಗೊಳಿಸಿ ಅನ್ನೋದು ಈಸಿಯಾಗಿ ನೀವು ಮಾಡ್ಕೊಂಡ್ಬಿಡ್ಬೋದು. ಸಮಾನ ಭಿನ್ನರಾಶಿಗಳನ್ನು ಬರೀದಾಯ್ತು ಅಂದರೆ ಸರಣಿ ಪೂರ್ಣಗೊಳಿಸೋದನ್ನು ಈಜಿ. ಈಗ ನೋಡ್ರಿ 2 1 2 2 4 2 3 6 ನೆಕ್ಸ್ಟ್ ಏನು ಬರ್ಬೇಕು ಅನ್ನೋದು ಗೊತ್ತಾಯ್ತು. ಈಗ 2 4 8 2 5 10 2 6 12 ಅನ್ನೋದು ಬರಬೇಕು 100% ಅದು. ನೆಕ್ಸ್ಟ್ ಕೆಳಗಡೆ 5 1 5 5 2 5 3 15 5 4 20 5 5 25 5 6 30 ನೋಡ್ರಿ ಸರಣಿ ಪೂರ್ಣವನ್ನು ನಾವು ಈಜಿಯಾಗಿ ಗೊಳಿಸ್ಕೊಂಡೇವೆ. ಕ್ಲಿಯರ್ ಆಯ್ತಾ? ಹೌದಾ? ಸರಣಿಯನ್ನು ಈ ಥರ ಪೂರ್ಣಗೊಳಿಸೋದು ಕೂಡ ನಮಗೆ ಗೊತ್ತಿರಬೇಕು. ಇನ್ನು ನೆಕ್ಸ್ಟ್ ಇದನ್ನು ಬಿಟ್ಟರೆ ಕಾನ್ಸೆಪ್ಟ್ ಏನು ಮತ್ತಪ್ಪ ಅಂತಂದ್ರೆ ಇನ್ನೊಂದು ಭಿನ್ನರಾಶಿಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆಯಿರಿ ಅನ್ನೋದು ಕೂಡ ಗೊತ್ತಿರಬೇಕು. ಇವೆಲ್ಲವೂ ನಾವು ಕಾನ್ಸೆಪ್ಟ್ ಹೇಳ್ಕೊತ ಹೊಂಟಿದ್ದೇನೆ ಸಿಂಪಲ್ ಆಗಿ. ಇನ್ನೂ ಕ್ವಶನ್ ಪೇಪರ್ಗಳನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಬಿಡಿಸ್ಕೊತಾ ಹೋಗ್ತೀನಿ. ಈಗ ನೋಡ್ರಿ ಭಿನ್ನರಾಶಿಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆಯುವುದು ಯಾವ ಥರ? ಸಂಕ್ಷಿಪ್ತ ರೂಪ ಅಂದ್ರೂ ಒಂದೇ, ಆದರ್ಶ ರೂಪ ಅಂದ್ರೂ ಕೂಡ ಒಂದೇ, ಕನಿಷ್ಠ ರೂಪ ಅಂದ್ರೂ ಕೂಡ ಒಂದೇ. ಈ 3 ವರ್ಡ್ ಯಾವುದರ ಕೊಡಲಕ್ಕ ವರ್ಡ್ಸ ನೀವು ಇದನ್ನು ಅಬ್ಸರ್ವ್ ಮಾಡಬೇಕು. ಅಂದರೆ ಕಡ್ತಾ ಹೊಡಿಬೇಕಂದ್ರೆ ಎರಡೂ ಕೂಡ ಒಂದೇ ಮಗ್ಗಿ ಒಳಗಡೆ ಬರಬೇಕು, ಒಂದೇ ಟೇಬಲ್ಸ್ ಒಳಗಡೆ ಬರಬೇಕು. ಇವು ಯಾವ ಟೇಬಲ್ಸ್ ಬರ್ತಾವೆ? 8 ಮತ್ತು 20 2ರ ಟೇಬಲ್ದಾಗ ಬರ್ತಾವೆ, 4ರ ಟೇಬಲ್ದಾಗ ಬರ್ತಾವೆ. ದೊಡ್ಡ ಸಂಖ್ಯೆಲಿ ಅಂತ ಕಡ್ತಾ ಹೊಡ್ಬಿಡು. 4 2 8 4 5 20. ಇನ್ನು 2 ಮತ್ತು 5 ಇನ್ನು ಯಾವುದೇ ಮಗ್ಗಿ ಒಳಗಡೆ ಬರೋಂಗಿಲ್ಲ. ಬರಲಿಲ್ಲಪ್ಪ ಅಂತಂದಾಗ ಇದೇ 8/20ರ ಕನಿಷ್ಠ ರೂಪ 2/5 ಹೋಗಿತ್ತು. ಇನ್ನು ನೆಕ್ಸ್ಟ್ 36 ಮತ್ತು 48 6ರ ಮಗ್ಗಿಯಾಗ ಬರ್ತಾವೆ. ಹೌದಾ? 6ರ ಮಗ್ಗಿಯಾಗ ಬರ್ತಾವೆ. 4ರ ಮಗ್ಗಿಯಾಗ ಕಡ್ತಾ ಹೊಡ್ಕೋಬೋದು. 12ರ ಮಗ್ಗಿಯಾಗ ಕಡ್ತಾ ಹೋಗ್ತಾವೆ. ನೀವು ಯಾವ ಮಗ್ಗಿ ಒಳಗೆ ನಾ 6ರ ಮಗ್ಗಿಯಾಗ ಹೊಡ್ಲಿ. 6 6 36 6 8 48. ಇನ್ನು 6/8 ಮತ್ತೆ ಕಡ್ತಾ ಹೋಗ್ತಾವೆ. 2 3 6 2 4 8 3/4 ಬಂತು. ಸರ್ ನೀವು 6ರ ಮಗ್ಗಿ ಹೊಡಿತಕ್ಕಿಂತ ಏನಪ್ಪ ಅಂತಂದಾಗ 36 / 48 12ರ ಮಗ್ಗಿ ಹೊಡೆದ್ಬಿಟ್ರೆ ಡೈರೆಕ್ಟ್ 12 3 36 12 4 48 ಒಂದೇ ಟೈಮ್ ನೋಡ್ರಿ 3/4 ಯಾವುದೇ ಮಗ್ಗಿ ಒಳಗಡೆ ಹೋಗಂಗಿಲ್ಲ. ಕಡ್ತಾ ಹೊಡಿದನ ಹೈಯೆಸ್ಟ್ ಮಗ್ಗಿಯಿಂದ ನೀವು ಡೈರೆಕ್ಟಾಗಿ ಭಾಗಿಸ್ಬಿಟ್ರಪ್ಪ ಅಂತಂದಾಗ ಈಜಿಯಾಗಿ ಅವು ಕಡ್ತಾಗಳು ಹೋಗ್ಬಿಡ್ತವೆ. ಕ್ಲಿಯರ್ ಆಯ್ತಾ? ಈ ಕಾನ್ಸೆಪ್ಟ್ನ ಭಿನ್ನರಾಶಿಗಳನ್ನು ಕಡ್ತಾ ಹೊಡಿದಂದ್ರೆ ಒಂದೇ ಟೇಬಲ್ಸ್ ಒಳಗಡೆ ಕಡ್ತಾ ಹೊಡೆದ್ರೆ ಸಾಕು. ಅವೆಲ್ಲ ಏನಾಗ್ತವಪ್ಪ ಅಂತಂದಾಗ ಸಿಂಪಲ್ ಆಗಿ ಕಡ್ತಾ ಹೋಗ್ತವೆ. ಇನ್ನು ವಿಷಮ ಭಿನ್ನರಾಶಿಗಳು ಮತ್ತು ಮಿಶ್ರ ಭಿನ್ನರಾಶಿಗಳ ಪರಿವರ್ತನೆಗಳನ್ನು ನಾವು ಯಾವ ಥರ ಕಂಡುಹಿಡ್ಕೋಬೇಕು? ಭಿನ್ನರಾಶಿಗಳನ್ನು ವಿಷಮ ಭಿನ್ನರಾಶಿ ಆಗಲಿ ಅಥವಾ ಮಿಶ್ರ ಭಿನ್ನರಾಶಿ ಕೊಟ್ಟಾಗ ಅವಕ್ಕೆ ಪರಿವರ್ತನೆ ಮಾಡೋದು ಗೊತ್ತಿರಬೇಕು ನಮಗೆ. ಯಾವ ಥರ? ಇಲ್ಲಿ ಫಸ್ಟ್ಗೆ ವಿಷಮ ಭಿನ್ನರಾಶಿ ಇದ್ದಿದ್ದನ್ನು ಮಿಶ್ರ ಭಿನ್ನರಾಶಿಗೆ ಪರಿವರ್ತನೆ ಮಾಡಬೇಕು. ವಿಷಮ ಭಿನ್ನರಾಶಿ ಅಂತ ಹೆಂಗೆ ಗುರುತಿಸ್ಕೊಂಡೇವೆ ನಾವು? ಇದನ್ನು ಅಂಶ ಏನೈತಿ? ದೊಡ್ಡದೈತಿ, ಛೇದ ಏನೈತಿ? ಚಿಕ್ಕದೈತಿ. ಹೀಗಾಗಿ ಅಂಶ ದೊಡ್ಡದು, ಛೇದ ಚಿಕ್ಕದಿತ್ತು ಅಂದರೆ ಇದನ್ನು ವಿಷಮ ಭಿನ್ನರಾಶಿ ಅಂತ ಹೇಳ್ತೇವೆ ಅಂತೇಳಿ ನಾವು 1ನೇ ಪಾರ್ಟ್ ಒಳಗಡೆ ಹೇಳಿದ್ದೆ. ವಿಷಮ ಭಿನ್ನರಾಶಿ ಆಗಲಿ ಮಿಶ್ರ ಭಿನ್ನರಾಶಿ ಆಗಲಿ ಇವಕ್ಕನ್ನ ಪರಿವರ್ತನೆಗಳನ್ನು ಯಾವ ಥರ ಮಾಡಬೇಕು ಅಂತೇಳಿ ಈ ಕಾನ್ಸೆಪ್ಟ್ನ ಇಲ್ಲಿ ಡಿಸ್ಕಸ್ ಮಾಡ್ಕೊಂಡು ಬರೋಣ. ಆಲ್ರೆಡಿ ನಿಮಗೆ ಗೊತ್ತಿದೆ ವಿಷಮ ಭಿನ್ನರಾಶಿ ಅಂದರೆ ಏನಪ್ಪ ಅಂತಂದಾಗ ಅಂಶ ಏನಾಗಿರ್ಬೇಕಪ್ಪ ಅಂತ ದೊಡ್ಡದಿರ್ಬೇಕು, ಛೇದ ಚಿಕ್ಕದಾಗಿತ್ತಪ್ಪ ಅಂತಂದಾಗ ಅದನ್ನು ನಾವು ವಿಷಮ ಭಿನ್ನರಾಶಿ ಅಂತೇಳಿ ಕರಿತೇವೆ. ಹೌದಾ?
ಹಾಗಾದ್ರೆ ಇದು ವಿಷಮ ಭಿನ್ನ ರಾಶಿ ಐತಿ, ಇದನ್ನ ಮಿಶ್ರ ಭಿನ್ನ ರಾಶಿಗೆ ಬದಲಾವಣೆ ಮಾಡ್ಬೇಕಾಗಿತ್ತಪ್ಪ ಅಂತಂದಾಗ ಛೇದ ಏನಿರ್ತೈತೆ ಅದನ್ನೇ ಬರ್ಕೋಬೇಕು. ಛೇದ ಏನಿರ್ತೈತಿ ಅದನ್ನೇ ಬರ್ಕೋಬೇಕು, ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೋಬೇಕು. ಇಲ್ಲಿ ಅಂಶ ಏನೈತಿ 8 ಐತಿ, ಸಾರಿ ಅಂಶ ಏನೈತಿ 12 ಐತಿ. 8 12 ಮಧ್ಯಾಗಂತೂ ಇಲ್ಲ, 8 12 ಮಧ್ಯಾಗಂತೂ ಇಲ್ಲ. ಹಾಗಾದ್ರೆ ಈ 8 ಮಧ್ಯಾಗ 12 ಇಲ್ಲ ಅಂದ್ರೆ ಅದಕ್ಕಿಂತ ಸಣ್ಣ ಸಂಖ್ಯೆ ಯಾವ್ದೈತಿ ಹುಡುಕ್ಬೇಕು. 8 1 8 8 7 16, 16 ದೊಡ್ಡದಾಗ್ತದೆ. ಹಾಗಾದ್ರೆ ಇನ್ನು ಸಣ್ಣ ಸಂಖ್ಯೆ 8. ಹಾಗಾದ್ರೆ 8 1 8 ಅಂತ ಕೇಳ್ತೀವಿ. ಇದನ್ನ ಗುಣಾಕಾರ ಮಾಡಿದ 8 1 8. ಇನ್ನು 12 ಆಗ್ಬೇಕಂದ್ರೆ ಇನ್ನು ಎಷ್ಟು ಕಡಿಮೆ ಬಿತ್ತು? 8 1 8, ಇನ್ನು 4 ಕಡಿಮೆ ಬಿತ್ತು. ಅದನ್ನು 4ನ ಅಂಶದಲ್ಲಿ ಬರೀಬೇಕು. ಹಾಗಾದ್ರೆ 1.4/8 ಇದು ವಿಷಮ ಭಿನ್ನ ರಾಶಿ ಐತಿ, ನಾವು ಮಿಶ್ರ ಭಿನ್ನ ರಾಶಿಯಾಗಿ ಬದಲಿಸಿದ್ದೇವೆ. ಇನ್ ಸೇಮ್ ಎಕ್ಸಾಂಪಲ್ ಅದೇ ಥರ ಇದನ್ನು ಮಾಡ್ರಿ. ಛೇದ ಏನೈತಿ ಅದನ್ನೇ ಬರ್ಕೋರಿ. 7 ಐತಿ 7 ಬರ್ಕೋರಿ. 7ರ ಮಧ್ಯಾಗ 29 ಅಂತ ಚೆಕ್ ಮಾಡ್ಬೇಕು. 7ರ ಮಧ್ಯಾಗ 29 ಐತಾ? ಇಲ್ಲ. 7ರ ಮಧ್ಯಾಗ 29 ಇಲ್ಲ ಅಂದ್ರೆ ಅದಕ್ಕಿಂತ ಸಣ್ಣ ಸಂಖ್ಯೆ ಯಾವುದು? 7 4 28. ಹಾಗಾದ್ರೆ 7 4 ಅಂತಿರಲ್ಲ, 7 4 28. 28 ಆಲ್ರೆಡಿ ಬಂತು, ಇಲ್ಲಿ 29 ಐತಿ. ಇನ್ನು ಎಷ್ಟು ಕಡಿಮೆ ಬಿತ್ತು? 1 ಕಡಿಮೆ ಬಿತ್ತು. ಆ 1ನ್ನ ನಾವು ಇಲ್ಲಿ ಅಂಶದಲ್ಲಿ ಬರೀಬೇಕು. ಇಷ್ಟು ಬರೆದ್ರೆ ನಾವು ಏನು ಮಾಡ್ದಂಗೆ ಆಗ್ತದಪ್ಪ ಅಂತಂದಾಗ ವಿಷಮ ಭಿನ್ನ ರಾಶಿ ಇದ್ದಿದ್ದನ್ನ ಮಿಶ್ರ ಭಿನ್ನ ರಾಶಿ ಬರ್ದಂಗೆ ಆಗ್ತದೆ. ನೀವು ಸಣ್ಣ ಎಕ್ಸಾಂಪಲ್ ಬೇಕಾದ್ರೆ ಬರೀರಿ. 4 9 ಡಿವೈಡೆಡ್ ಬೈ ಏನಪ್ಪ ಅಂತಂದಾಗ 2. ಹೌದಾ? ಹಾಗಾದ್ರೆ ನಾವೇನು ಮಾಡ್ಬೇಕು? ಈಗ ಛೇದ ಏನೈತಿ 2 ಐತಿ, 2 ಬರ್ಕೋಬೇಕು. 2ರ ಮಧ್ಯಾಗ 9 ಅಂತೂ ಇಲ್ಲ, ಅದಕ್ಕೆ ಸಣ್ಣ ಸಂಖ್ಯೆ 8 ಐತಿ. 2 4 ಅಂತಿರಲ್ಲ, ಇಲ್ಲಿ ಬರೀಬೇಕು. ಪೂರ್ಣಾಂಕದಾಗ 2 4 ಅಂತ 8 ಆಯಿತು, ಇನ್ನು 1 ಕಡಿಮೆ ಬಿತ್ತು 9 ಆಗ್ತದೆ. ಹೀಗಾಗಿ 4 ಪೂರ್ಣ 1/2 ಆಗ್ತದೆ. ಓಕೆ, ಇನ್ನು ನೆಕ್ಸ್ಟ್ ಇದ್ರ ಉಲ್ಟಾ. ಈಗ ಮಿಶ್ರ ಭಿನ್ನ ರಾಶಿನೇ ಕೊಟ್ಟಿದ್ದ ಅಂತ ತಿಳ್ಕೊರಿ. 3.4 ಡಿವೈಡೆಡ್ ಬೈ 12 ಕೊಟ್ಟಿದ್ದ, ಅಥವಾ 2.3 ಡಿವೈಡೆಡ್ ಬೈ 4 ಕೊಟ್ಟಿದ್ದ. ಇವಾಗ ಏನು ಮಾಡಬೇಕು? ಈಗ ಮಿಶ್ರ ಭಿನ್ನ ರಾಶಿ ಕೊಟ್ಟಾನ, ನಾವು ಇದನ್ನು ವಿಷಮ ಭಿನ್ನ ರಾಶಿ ಕನ್ವರ್ಟ್ ಮಾಡ್ಬೇಕು. ಇದನ್ನು ಗುಣಿಸ್ಬೇಕು, ಇದನ್ನು ಕೂಡಿಸ್ಕೋಬೇಕು ಅಷ್ಟೇ. 12 3 36, 12 3 36. 36ಕ್ಕೆ 4 ಕೂಡಿಸಿದಾಗ 40 ಆಗ್ತದೆ. 40 ಡಿವೈಡೆಡ್ ಬೈ 12 ಇದು ವಿಷಮ ಭಿನ್ನ ರಾಶಿಯಾಗಿ ಕನ್ವರ್ಟ್ ಆಯಿತು. ಸೇಮ್ ಆಗಿ ಇಲ್ಲಿ ಅದೇ ಥರ ಇಲ್ಲಿ ಗುಣಿಸ್ಬೇಕು, ಇದನ್ನು ಕೂಡಿಸ್ಕೋಬೇಕು. 2 4 8, 8 1 3 ಕೂಡಿಸಿದ್ರೆ ಎಷ್ಟಪ್ಪ ಅಂದಾಗ 11 ಡಿವೈಡೆಡ್ ಬೈ ಕೆಳಗಡೆ ಎಷ್ಟಿದೆ? 4 ಇದೆ. 4 11/4. ಇಷ್ಟು ಮಾಡಿದ್ರೆ ಸಾಕು. ನಿಮಗೆ ಕಾನ್ಸೆಪ್ಟ್ ಏನೇನು ಕ್ಲಿಯರ್ ಮಾಡಿಸಿದ್ಯಪ್ಪ ಅಂತಂದಾಗ ಇಲ್ಲಿವರೆಗೂ ಏರಿಕೆ ಕ್ರಮ ಬರೀದು, ಇಳಿಕೆ ಕ್ರಮ ಬರೀದು, ದೊಡ್ಡ ಭಿನ್ನ ರಾಶಿ ಯಾವುದು, ಸಣ್ಣ ಭಿನ್ನ ರಾಶಿ ಯಾವುದು, ಭಿನ್ನ ರಾಶಿಗಳನ್ನು ಕನಿಷ್ಠ ರೂಪ ಮಾಡೋದು, ಭಿನ್ನ ರಾಶಿಗಳನ್ನು ಹೋಲಿಕೆಗಳನ್ನು ಮಾಡೋದು, ನೆಕ್ಸ್ಟ್ ಭಿನ್ನ ರಾಶಿಗಳನ್ನು ವಿಷಮ ಭಿನ್ನ ರಾಶಿ ಇದ್ದಿದ್ದು, ಮಿಶ್ರ ಭಿನ್ನ ರಾಶಿ ಇದ್ದಿದ್ದು ವಿಷಮ ಭಿನ್ನ ರಾಶಿ ಮಾಡೋದನ್ನು ಈ ವಿಡಿಯೋದಲ್ಲಿ ಹೇಳಿಕೊಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ಭಿನ್ನ ರಾಶಿ ಸಂಕಲನ ವ್ಯವಕಲನ ಆಲ್ರೆಡಿ ಪಾರ್ಟ್ 1 ಒಳಗಡೆ ಮಾಡಿ ಹೇಳಿದ್ದೀನಿ, ಅಲ್ಲಿ ನೀವು ನೋಡ್ಕೋಬೋದು. ಹಾಗಾದರೆ ಇನ್ನು ನೆಕ್ಸ್ಟ್ ನಿಮ್ಗೆ ಈ ಭಿನ್ನ ರಾಶಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಯಾವ ಥರ ಎಕ್ಸಾಮ್ಸ್ನಲ್ಲಿ ಕೇಳಿದ್ದಾನೆ ಅವ್ರನ್ನ ಆಧಾರದ ಮೇಲೆ ಕ್ಲಾಸಸ್ಗಳನ್ನ ಮಾಡ್ತೀನಿ. ಅದು ಪಾರ್ಟ್ 3 ಒಳಗಡೆ. ಇಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಗ್ತದೆ. ಓಕೆ, ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತಿದ್ರಪ್ಪ ಅಂತಂದಾಗ ಚಾನಲ್ ನೋಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವೆಲ್ಲ ವೀಡಿಯೋಗಳು ನೋಡ್ಕೊತ ಬಂದರೆ ಎಲ್ಲವೂ ಏನಾಗ್ತವಪ್ಪ ಅಂದಾಗ ಫ್ರೀಯಾಗಿ ನಿಮ್ಗೆ ಎಲ್ಲ ಕ್ಲಾಸಸ್ಗಳು ಏನಾಗ್ತವಪ್ಪ ಅಂದಾಗ ನೇರವಾಗಿ ಸಿಗ್ತವೆ. ಧನ್ಯವಾದಗಳು ರೀ.